ಇನ್ನೇನು ಟೆಂಪಲ್ಗೆ ಹೋಗಬೇಕು. ಮಿಟ್ಟುನ ಅಮ್ಮನ ಮನೆಗೆ ಬಿಟ್ಟು ಬರ್ತೀನಿ ಬಾ ಅಂತಂದಿದ್ದಕ್ಕೆ, ನೀನು ನಿನ್ನ ಗಾಡೀಲಿ ಹೋಗು, ನಾನು ನನ್ನ ಗಾಡೀಲಿ ಹೋಗ್ತೀನಿ ಅಂತ ಹೇಳಿ ಸೈಕಲ್ ಹೊಡ್ಕೊಂಡ್ ಬರ್ತಾ ಇದ್ದಾಳೆ. ಇನ್ನು ಅವಳು ಹಂಗೆ ಬಿಡೋದಿಲ್ವಲ್ಲ, ಅವಳ ಅಮ್ಮನ ಮನೆಗೆ ಮುಟ್ಟೋವರೆಗೂ ಗಾಡಿನ ನಿಧಾನಕ್ಕೆ ಅವಳು ಹಿಂದಿಂದೇನೆ ಬಿಡ್ತಾ ಇದ್ದೆ. ಅವಳ ಮಾತುಗಳೆಲ್ಲ ಕೇಳಿಸ್ಕೊಂಡು ಅವಳನ್ನ ಬಿಟ್ಟು ಬರೋದು ಎಷ್ಟು ಕ್ಯೂಟ್ ಅನ್ನಿಸ್ತು ಗೊತ್ತಾ. ಅವಳು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ರೆ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ ನಾನಂತರೂ. ಇನ್ನು ಅಮ್ಮನ ಮನೆಗೆ ರೀಚ್ ಆದ್ಲು ಅವಳು. ಆರಾಮಾಗಿ ಅವಾಗ ಧೈರ್ಯವಾಗಿ ಟೆಂಪಲ್ಗೆ ಹೋದೆ ಸೀದಾ. ಅಲ್ಲಿಂದ ಹೋಗಿದ್ದೆ ಶಾಮನೂರು ಆಂಜನೇಯನ ಟೆಂಪಲ್ಗೆ. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡು, ಅಲ್ಲಿಂದ ಮತ್ತೆ ಸೀದಾ ಮನೆಗೆ ಬಂದು ಕ್ವಿಕ್ ಆಗಿ ರೆಡಿ ಆಗಬೇಕಿತ್ತು. ಬಿಕಾಸ್ 11:30 ಆಲ್ರೆಡಿ ನನ್ನ ಶೂಟ್ ಬುಕ್ ಆಗಿತ್ತು. ಇಷ್ಟು ಶೆಕೆಲಿ ಇಷ್ಟು ಕಷ್ಟಪಟ್ಟು ಈ ಥರ ಚೆನ್ನಾಗಿ ರೆಡಿಯಾಗಿ ಕ್ಯಾಮ್ರಾ ಮತ್ತು ಫೋನು ಅದು ಇದು ಎಲ್ಲ ತೊಗೊಂಡು ಹೊರಟ್ರೆ ಅಲ್ಲಿ ಆಗಬೇಕಾಗಿರೋ ಶೂಟೇ ಕ್ಯಾನ್ಸಲ್ ಆಯಿತು. ಯಾಕೆ ಅಂತೀರಾ? ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಮ್ಮ ಜಯಂತ್ ಕೇಳಿದ್ರು, ಇಷ್ಟು ಚೆನ್ನಾಗಿ ರೆಡಿ ಆಗೋಗಿ ಇಷ್ಟ ಆಗಲಿಲ್ಲ ಅಂತೇಳಿ ವಾಪಸ್ ಬರ್ತೀಯಲ್ಲ ಅಂತ ಹೇಳಿ. ಹೌದಲ್ವಾ, ನಮ್ಗೆ ಇಷ್ಟ ಆಗದಿರೋ ಕೆಲಸ ಅದು ಏನೇ ಆಗಿದ್ರು ಮಾಡಬಾರ್ದು ಅನ್ನೋದು ನನ್ನ ಪಾಲಿಸಿ. ಇನ್ನು ಮನೆಗೆ ಬಂದು ಚೆನ್ನಾಗಿ ಕುತ್ಕೊಂಡು ಲೈಯಿಂಗ್ ಎಲ್ಲ ಮಾಡಿಕೊಂಡು ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡು ಬೇರೆ ವಿಡಿಯೋಸ್ ರೆಡಿ ಮಾಡುವಾಗ ನನ್ನ ಅವತಾರ ನೋಡಿ ಹಿಂಗಾಗಿದೆ. ಅದೇ ಗ್ಯಾಪಲ್ಲಿ ನಾನು ಮೂಗ್ಬಿಟ್ನ ಸುಮ್ಮನಿರ್ಲಾರ್ದೆ ಏನೋ ಮುಟ್ಕೊಂಡೆ, ಮುರ್ದೇ ಹೋಗ್ಬಿಡ್ಬೇಕಾ. ಆಯಿತು ಬಿಡಿ, ಏನೋ ಆಯಿತು ಅಂತ ಹೇಳಿ ಮತ್ತೆ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ನಾಳೆ ಹೋಗಿ ಹೊಸ ತಂದ್ರೆ ಆಯಿತು ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಪೋಸ್ಟ್ ಹಾಕಿದ್ದೆ ಸ್ಟೋರಿಗೆ, ನಾನು ರಿಂಗ್ ಇಟ್ಕೋಬೇಕಾ ಬೇರೆ ಏನಾದ್ರು ತಗೋಬೇಕಾ ಅಂತ ಹೇಳಿ. ಎಷ್ಟು ಜನ ಗೊತ್ತಾ, 598 ಜನ ರಿಂಗ್ ತಗೊಳ್ಳಿ ಅಂತ ಹೇಳಿದ್ದು. ಓ ಮೈ ಗಾಡ್, ಎಷ್ಟು ಖುಷಿ ಆಯ್ತು ನನಗೆ ಅಂತಂದರೆ ಡೆಫಿನೆಟ್ಲಿ ನಾನು ರಿಂಗೇ ತಗೊಳ್ಳೋದು. ರಿಂಗ್ ಬಿಟ್ಟರೆ ಬೇರೆ ಏನು ತಗೊಳ್ಳಲ್ಲ. ಇನ್ನು ಹೊರಗಡೆ ಬಂದು ನೋಡ್ತೀನಿ, ಈ ವೆದರು ಈ ಮಳೆ ಎಲ್ಲ ಏನು ಚೆನ್ನಾಗಿ ಅನ್ನಿಸ್ತು. ನನಗಂತೂ ಸಕ್ಕತ್ ರಿಫ್ರೆಶ್ಮೆಂಟ್. ಇದು ಇವತ್ತಿನ ಮಿನಿ